ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೋತೀನಿ. ಏನೋ ಇವತ್ತೊಂದು ರೆಸಿಪಿ ಮಾಡೋಣ ಅಂತ ಐಡಿಯಾ ಇಲ್ಲದ ರೆಸಿಪಿ, ಅಂದರೆ ಐಡಿಯಾನೇ ಇರಲಿಲ್ಲ ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಬಟ್ ನಾನು ನೈಟು ವಿಡಿಯೋ ಕೂಡ ಮಾಡೋದು ಪ್ಲ್ಯಾನಿಂಗೂ ಇರಲಿಲ್ಲ. ಏನಂದರೆ ರಾತ್ರಿ ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಅದು ಸ್ವಲ್ಪ ಉಳಿದಿರೋದು, ಅದನ್ನು ಬಿಸಾಕಬೇಕಂದ್ರೆ ಚೆನ್ನಾಗಾಗಿದೆ. ತಿನ್ನಬೇಕಂದ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಅಲ್ವಾ, ಅದಕ್ಕೆ ಮತ್ತೆ ನೈಟ್ ತಿಂದಿದ್ದೇವೆ, ಮತ್ತೇನು ತಿನ್ನೋದು, ಬಿಸಾಕೋಣ ಅಂತ ಇತ್ತು. ಬಟ್ ಯಾಕೋ ತಲೆಯಲ್ಲಿ ಐಡಿಯಾ ಏನು ಹೊಳಿತಪ್ಪ ಅಂತಂದರೆ, ತಡಿ ಏನೋ ಒಂದು ಮಾಡೋಣ ಅಂದಾಗ ನಾನು ವಿಡಿಯೋ ಮಾಡಬೇಕಂತಿದ್ದರೆ ಅದನ್ನು ಪೂರ್ತಿ ಅಪ್ಲೋಡ್ ಮಾಡ್ತಿದ್ದೆ, ಅದನ್ನು ತೋರಿಸ್ತಿದ್ದೆ ವೀಕ್ಷಕರ ಮುಂದೆ. ಬಟ್ ಅದು ಐಡಿಯಾ ಇರಲಿಲ್ಲ. ನಾನು ಹಾಗೆ ಆಲೂಗಡ್ಡೆ ಪಲ್ಯ ತೊಗೊಂಡು ಬಂದು ಒಂದು ಚಿಕ್ಕ ಬುಟ್ಟಿಯಲ್ಲೇ ಮೈದಾ ಹಿಟ್ಟು ಹಾಕಿದೆ, ಅದಕ್ಕೆ ಸ್ವಲ್ಪ ರವೆ ಆ್ಯಡ್ ಮಾಡಿದೆ. ಆಮೇಲೆ ಆಲೂಗಡ್ಡೆ ಪಲ್ಯದಲ್ಲಿ ನಾನು ಮತ್ತೇನು ಮಿಕ್ಸ್ ಮಾಡಿಲ್ಲ. ಅದು ಪಲ್ಯ ಏನಿತ್ತು ಅಷ್ಟೇ, ಅದೇ 3 ಐಟಮ್ಸು: ಒಂದು ರವೆ, ಮೈದಾ ಹಿಟ್ಟು, ಆಲೂಗಡ್ಡೆ ಪಲ್ಯ. ಆ ಪಲ್ಯನ ಮಿಕ್ಸ್ ಮಾಡಿ ಕೈಲಿಂದ ನಾನು ಅದನ್ನು ಮ್ಯಾಶ್ ಮಾಡಿರೋದು. ಕೈಲಿಂದ ಮ್ಯಾಶ್ ಮಾಡಿದಾಗ ನೀರು ಆ್ಯಡ್ ಮಾಡಿಲ್ಲ. ಕೈಲಿಂದ ಮ್ಯಾಶ್ ಮಾಡಿ ಒಂದು 10 ನಿಮಿಷ 15 ನಿಮಿಷ ಫ್ರಿಜ್ ಒಳಗೆ ಇಟ್ಟೆ ನೋಡೋಣ ಅಂತ. ಬಟ್ ತುಂಬ ಚೆನ್ನಾಗಾಗಿದೆ ವೀಕ್ಷಕರೇ. ಒಂದೇ ಶಾಂಪಲ್ ಅಂತ ನಾನು ಮಾಡಬೇಕಂತ ಒಂದೇ ಶಾಂಪಲ್ ಮಾಡಿರೋದು. ಇದಕ್ಕೇನು ಹೆಸರಿಡಬೇಕಂತ ಗೊತ್ತಿಲ್ಲ. ಯಾರಾದರೂ ಈ ವಿಡಿಯೋ ನೋಡಿದರೆ ಕಮೆಂಟ್ ಮೂಲಕ ಹೇಳಬಹುದು. ಇದು ಆಲೂಗಡ್ಡೆ ಪೂರಿ ಅನ್ಬೇಕೋ ಅಥವಾ ಏನು ವಡೆ ಅಂತ ಹೇಳಬೇಕೋ ಗೊತ್ತಿಲ್ಲ ವೀಕ್ಷಕರೇ. ಇದು ತುಂಬ ಚೆನ್ನಾಗಾಗಿದೆ. ಬಟ್ ಇವಾಗ ನಾನು ನಿಮ್ಮ ಮುಂದೆ ಇದನ್ನು ಎಣ್ಣೆಯಲ್ಲಿ ಬಿಟ್ಟು, ಅಂದರೆ ನಾನು ಕೈಯಲ್ಲೇ ತಟ್ಟಿದ್ದೆ, ಇದನ್ನು ಬಿಟ್ಟಿರೋದು. ಇದನ್ನ ತೊಟ್ಟೆ ಅದೇ ಇದನ್ನು ಯಾವ ಥರ ಮಾಡಿದ್ದೇನಲ್ಲ ಅದೇ ಥರ ನಿಮ್ಮ ಮುಂದೆ ತೋರಿಸ್ತೀನಿ. ಬಟ್ ನಾನು ಮಾಡಿರೋದು ಮಾತ್ರ ಈ 3 ಐಟಮ್ಸು: ಒಂದು ಚಿರೋಟಿ ರವೆ, ಮೈದಾ, ಆಲೂಗಡ್ಡೆ ಪಲ್ಯ. ಅವನ್ನ 3 ಮಿಕ್ಸ್ ಮಾಡಿಕೊಂಡು 10ರಿಂದ ಒಂದು 15 ನಿಮಿಷದ ಒಳಗೆ ಫ್ರಿಜ್ನಲ್ಲಿ ರೆಸ್ಟಿಗೆ ಅಂತ ಇಟ್ಟಿದ್ದೆ. ಅದು ರೆಸ್ಟ್ ಆದಮೇಲೆ ನೋಡೋಣ ಅಂತ ಇದು ಒಂದು ಮಾತ್ರ ಮಾಡಿರೋದು. ಇವಾಗ ನಾ ಸುರು ಹಚ್ಕೊಳ್ಳೋದು ನಿಮ್ಮ ಮುಂದೆ, ಬನ್ನಿ. ಆಗಲೇ ನಾನು ಗ್ಯಾಸ್ ಅಂತೂ ಆನ್ ಇದೆ. ಈ ಪ್ಲೇಟ್ ಯಾಕೆ ಇಡ್ತೇನಪ್ಪ ಅಂತಂದರೆ, ಅಂದರೆ ನಾನು ರೊಟ್ಟಿ ಮಾಡಬೇಕಾದ್ರೆ ಯಾಕೋ ಕ್ಲಿಯರ್ ಬರ್ತಾ ಇಲ್ಲ. ಲೈಟ್ ಆನ್ ಮಾಡೋಣ. ಅಂದರೆ ನಾನು ರೊಟ್ಟಿ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಹಿಟ್ಟು ಸಿಡಿ ತಂದುಬಿಟ್ಟು ನಾನು ಇಟ್ಟಿರೋದು. ಈ ಮಿಶ್ರಣ ವೀಕ್ಷಕರೇ, ಯಾಕೋ ವಿಡಿಯೋ ಕರೆಕ್ಟೇ ಬರ್ತಾ ಇಲ್ಲ. ನಮ್ಮಲ್ಲೇ ತುಂಬ ಬೆಳಕು ಬೀಳುತ್ತೆ ಇಲ್ಲೇ ಕಿಟಕಿ ಇದು, ಹಾಗಾಗಿ ಹೀಗೆ ಅನಿಸುತ್ತೆ ಅನ್ಕೋತೀನಿ. ಈಗ ನೋಡಿ, ಈ ಮಿಶ್ರಣ ಅಂದರೆ ಏನು ಆಲೂಗಡ್ಡೆ, ಆಮೇಲೆ ಆಲೂಗಡ್ಡೆ ಪಲ್ಯ ನೈಟ್ ಮಾಡಿರೋದು, ಆಮೇಲೆ ಮೈದಾ ಹಿಟ್ಟು, ರವೆ, ಚಿರೋಟಿ ರವೆ, ಇಷ್ಟು ಮಾತ್ರ ಮಿಕ್ಸ್ ಮಾಡಿದ್ದೆ. ಈಗ ನೋಡೋಣ ನಿಮ್ಮ ಮುಂದೆ. ನಾನು ಸ್ಟಾರ್ಟ್ ಮಾಡ್ತೀನಿ. ಕೈಗೆ ಸ್ವಲ್ಪ ಎಣ್ಣೆ, ಕೈಯಲ್ಲೇ ತೊಟ್ಟು ಮಾಡಿರೋದು ನಾನು. ಬಟ್ ಇದಕ್ಕೆ ಏನು ಹೆಸರಿಡ್ತಾರಂತ ಗೊತ್ತಿಲ್ಲ ವೀಕ್ಷಕರೇ. ನನಗೆ ಏನು ಹೆಸರು ಇಡಬೇಕಂತ ನೀವೇ ಹೇಳಿ. ನನ್ನದು ಅಡುಗೆ ಇಷ್ಟ ಆದರೆ ಅಥವಾ ಇದು ನೋಡಿರೋದು ನಿಮ್ಗೆ ಇಷ್ಟ ಇದ್ದರೆ
ನಾನು ಇಷ್ಟು ಚಿಕ್ಕದು ಮಾಡಿ ಬಿಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಬಳ್ಳಿ ಹತ್ತಿರೋದು ಕೈಗೆ. ಸ್ವಲ್ಪ ನಮ್ಮ ಕಿಚನ್ ಕೂಡ ತುಂಬ ದೊಡ್ಡದಿಲ್ಲ. ನೋಡಿ, ಉಂಡೆ ಥರ ಈ ಗಾತ್ರಕ್ಕೆ ತಗೊಂಡಿರೋದು ನಾನು. ಸ್ವಲ್ಪ ಎಣ್ಣೆ ಕೈ ಹಚ್ಕೋತಾ ಇದ್ದೀನಿ. ಅಂದರೆ ವೇಸ್ಟ್ ಮಾಡಬಾರ್ದಲ್ಲ. ನಾವು ಎಲ್ಲ ಐಟಮ್ಸು ಹಾಕಿ ಮಾಡಿರೋಂಥ ಪಲ್ಯ, ಅದಕ್ಕೆ ಬೇಡ ವೇಸ್ಟ್ ಮಾಡೋದು ಅಂದ್ಬಿಟ್ಟು ನಾನು ಈ ಐಡಿಯಾ ಮಾಡಿರೋದು. ಪ್ಲ್ಯಾನಿಂಗ್ ಅಂತೂ ಇರಲಿಲ್ಲ ಈ ಥರ ಮಾಡಬೇಕಂತ, ಮತ್ತು ಯಾವಾಗೂ ಮಾಡಿಲ್ಲ ನಾನಂತೂ. ತುಂಬ ಚೆನ್ನಾಗಿದೆ. ಮತ್ತು ಎಕ್ಸ್ಟ್ರಾ ಉಪ್ಪು ಖಾರ ತಮಗೆ ಬೇಕಾದ್ರೆ ಆ್ಯಡ್ ಮಾಡ್ಬೋದು, ಬಳಸ್ಕೋಬೋದು. ನಾನಿಲ್ಲೇನೂ ಮಾಡಿಲ್ಲ. ನಾನಿನ್ನೂ ತಿಂದ್ಬಿಟ್ಟು ಹೇಳಬೇಕು ಹೇಗಿದೆ ಅಂತ. ಸ್ವಲ್ಪ ಹತ್ತಿರೋದು ಉರಿತಾ ಇದೆ. ನೋಡಿ ವೀಕ್ಷಕರೇ, ಈ ಥರ ಆಗಿದೆ. ಲಾಸ್ಟಿಗೆ ನಿಮ್ಮ ಮುಂದೆ ಇಡಬೇಕು. ಲಾಸ್ಟ್ ನಿಮ್ಗೆ ತೋರಿಸ್ತೀನಿ. ನಾನು ಒಂದೊಂದಾಗಿ ತೆಗಿತಾ ಇದ್ದೀನಿ. ಅಂದರೆ ಸ್ವಲ್ಪ ಎಣ್ಣೆ ಹಾಕಿರೋಗೋಸ್ಕರ. ನಿಮ್ಗೆ ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ದೊಡ್ಡಕ್ಕೆ ಮಾಡ್ಕೋಬೋದು ಏನೋ ಗೊತ್ತಿಲ್ಲ. ನಾನು ಇದು ಫಸ್ಟ್ ಟೈಮ್ ಮಾಡಿರೋದು. ಅಂದರೆ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಚೆನ್ನಾಗಿ ಆಗುತ್ತೆ ಅನ್ಕೋತೀನಿ. ಯಾಕಂದರೆ ಇದು ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ವಡೆ ಅಂತ ಹೇಳಬೇಕು, ಏನು ಹೆಸರಿಡಬೇಕಂತನೇ ಗೊತ್ತಿಲ್ಲ ವೀಕ್ಷಕರೇ. ಆದರೆ ವೇಸ್ಟ್ ಮಾಡಬೇಡಿ, ಚೆನ್ನಾಗಾಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಬಬಲ್ಸ್ ಬರ್ತಾ ಇದ್ದಾವೆ ಪಟ 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 ಅಂದ್ಬಿಟ್ಟು. ಕಿಚನ್ದಲ್ಲಿ ಏನಾದರೂ ಮಾಡ್ಬೋದಲ್ವ, ಮನಸ್ಸು ಮಾಡಿದರೆ ಏನಾದರೂ ರೆಡಿ ಆಗ್ಬೋದು. ಬಿಸಾಕೋಕ್ಕಿಂತ ನಾವೇನಾದರೂ ಮಾಡಿ ಮಕ್ಕಳಿದ್ರೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಇದು ತುಂಬ ಚೆನ್ನಾಗಿದೆಪ್ಪ. ಈ ಥರ ಎಲ್ಲ ಬರ್ತಾ ಇದೆ. ಸ್ವಲ್ಪ ಎಣ್ಣೆ ಅಂಗೈಯಲ್ಲಿ ಸವರ್ಕೊಂಡು ಈ ಥರ ಮಾಡಿದರೆ ಮುಗೀತು. ಅಂದರೆ ಅಕ್ಕಿ ಕಜ್ಜಾಯ ಅಂತಾರಲ್ಲ, ಆ ಥರ ಇದೆ ಇದು. ಕಜ್ಜಾಯ ಥರ, ಅದು ಸ್ವೀಟ್ ಕಜ್ಜಾಯ, ಇದು ಖಾರದ ಕಜ್ಜಾಯ, ಅಂದರೆ ಪಲ್ಯ ಕಜ್ಜಾಯ. ನೋಡಿ ಈ ಥರ ತೀರ ತೆಳ್ಳಗೆ ಮಾಡಿದರೆ ಊದ್ಕೊಳ್ಳೋದಿಲ್ಲ ಇವು. ಹಾಗಾಗಿ ಸ್ವಲ್ಪ ದಪ್ಪ ಮಾಡ್ತಾ ಇದ್ದೀನಿ ನಾನು.
ಸ್ವಲ್ಪ ಜಾಸ್ತಿ ಕಲರ್ ಬಂದಿದೆ ಅದಕ್ಕೆ. ವೇಸ್ಟ್ ಮಾಡೋದು ಬೇಡ, ಹಾಗಾಗಿ ನಾನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾರ್ಯಾರು ಇಷ್ಟ ಆಗಿದೆಯೋ ನೀವು ಮಾಡಿ ನೋಡಿ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಅದಕ್ಕೆ ಹೇಳೋದು ನಮ್ಮ ಹೆಣ್ಣು ಮಕ್ಕಳ ತಲೆ ಅಂತ, ಯಾವುದನ್ನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಹೆಣ್ಮಕ್ಳು ಹಾಗೇನೆ, ಅದು ಅಷ್ಟು ಮಾಡಿದರೆ ವೇಸ್ಟ್ ಆಗುತ್ತಲ್ಲ. ಕೆಲವೊಬ್ಬರು ಅವರ ಎಷ್ಟು ಬೇಕೋ ಅಷ್ಟೇ ಮಾಡಿರ್ತಾರೆ, ನಮಗೆಲ್ಲ ಹಾಗಾಗೋದಿಲ್ಲ, ಹೆಚ್ಚು ಕಡಿಮೆ ಆಗುತ್ತೆ ಅಡುಗೆ ಒಳಗೆ ವ್ಯತ್ಯಾಸ. ಅಂದರೆ ಫಸ್ಟದ್ದು ಮಾತ್ರ ತುಂಬ ಚೆನ್ನಾಗಿ ಬಂದಿದೆಯಪ್ಪ, ಇವು ಸ್ವಲ್ಪ ಡ್ರೈ ಆಗ್ತಾಯಿದೆ. ಅಂದರೆ ನಾವು ಹೇಗೆ ಮಾಡ್ತೀವಿ ಹಾಗೆ. ಈಗ ತಿಂದಮೇಲೆ ಗೊತ್ತಾ ಟೇಸ್ಟ್ ಹೇಗಿದೆ ಅಂತ. ನಾನು ಯಾವತ್ತೂ ಟೇಸ್ಟ್ ಅಂತೂ ಇದನ್ನು ಮಾಡಿ ನೋಡಿಲ್ಲ, ಇದೊಂದು ಹೊಸ ರೆಸಿಪಿ. ಇದು ಟೈಲ್ಸ್ ಗಲೀಜು ಆಗಬಾರ್ದಂತ ಇಟ್ಟಿರೋದು, ಪದೇ ಪದೇ ಒರೆಸ್ಕೊಳ್ಳೋದು ಬೇಡ. ಅದನ್ನು ಬೇಕಾದ ವಾಶ್ ಮಾಡ್ಕೋಬೋದಲ್ವ, ಅದಕ್ಕೆ. ನೋಡಿ ತುಂಬ ಚೆನ್ನಾಗಾಗ್ತಾಯಿದೆ. ನಾನು ಹೇಳಿದ್ದೆ, ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ವ್ಲಾಗು. ನಾನು ಉತ್ತರ ಕರ್ನಾಟಕ ಅಂತ, ಹೌದು, ನಾನು ಉತ್ತರ ಕರ್ನಾಟಕ, ನಮ್ಮೂರು ಬೆಳಗಾವಿ ಜಿಲ್ಲೆ. ಬಟ್ ನಾವು ಬಂದು 2013 ಇಲ್ಲಿ ಬಂದಿರೋದು. ಹಾಗಾಗಿ ಊರ ಕಡೆ ಜಾಸ್ತಿ ಅಟ್ಯಾಚ್ಮೆಂಟ್ ಇಲ್ಲ. ನಮ್ಮದು ಊರಲ್ಲಿ ಏನಿಲ್ಲ, ಹೊಲ ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ. ಇಲ್ಲಿ ಕೂಡ ಬಾಡಿಗೆ ಮನೆಯಲ್ಲಿರೋದು ನಾವು. ಹಾಗೆ ನನ್ನ ಅಮ್ಮ ಒಬ್ಬರೇ ಇದ್ದರು. ಅಮ್ಮ ಡೆತ್ ಆದರು 2022 ಡೆತ್ ಆದರು. ಸೆಕೆಂಡ್ ಕೊರೋನಾ ಬಂದಮೇಲೆ 20 ಅನಿಸುತ್ತೆ. ನಾವು ಹೆಚ್ಚು ಇಲ್ಲೇ ಇರೋದು, ಎಲ್ಲಿ ಹೋಗೋದಿಲ್ಲ, ಎಲ್ಲಿ ಬರೋದಿಲ್ಲ. ನಮ್ಮ ಮನೆಯಲ್ಲಿರೋ ಡಾಗೇ ನಮ್ಗೆ ಮಕ್ಕಳು, ಅವೇ ನಮ್ಮ ಪ್ರಪಂಚ, ಅವೇ ನಮ್ಮ ಬಂಧು ಬಳಗು ಹೇಳ್ತಾರಲ್ಲ, ಅವೇ ಎಲ್ಲ. ನಮಗೆ ಎಂಥ ಟೆನ್ಷನ್ ಇದ್ದರೂ ಕೂಡ ಅವರಿಂದ ನಮ್ಮ ಟೆನ್ಷನ್ ಕಡಿಮೆ ಆಗುತ್ತೆ. ನಾವು ಅವ್ರು ನಮಗೆ ತುಂಬ ಅಟ್ಯಾಚ್ಮೆಂಟ್. ಅಂದರೆ ನಾವು ಟೆನ್ಷನ್ದಲ್ಲಿದ್ದಾಗ ಕೂಡ ನಮ್ಮನ್ನ ಯಾವ ಥರ ಇರಬೇಕು ಅದೇ ಥರ ಟ್ರೀಟ್ ಮಾಡ್ತಾರೆ. ಆ ಥರ ಇರ್ತಾರೆ. ಟ್ರೀಟ್ ಅನ್ನೋಕ್ಕಿಂತ ಸೀರಿಯಸ್ ಇದ್ದಾಗ ಹತ್ತಿರಕ್ಕೂ ಸುಳಿಯೋದಿಲ್ಲ, ಆ ಥರ ಇಲ್ಲ. ಅವರೇ ನಮ್ಮದು ಸರ್ವಸ್ವ. ಹಾಗಾಗಿ ನಾವು ಅವ್ರನ್ನ ತುಂಬ ಪ್ರೀತಿ ಮಾಡ್ತೀವಿ, ತುಂಬ ಪ್ರೀತಿಯಿಂದ ನೋಡ್ಕೋತೀವಿ. ಅವಳಿಗೆ ಇನ್ನೊಂದು ಹೇಳಬೇಕಪ್ಪ ಅಂತಂದರೆ, ಹುಷಾರಿರಲಿಲ್ಲ ನಿನ್ನಿಲ್ಲ ಮೊನ್ನೆಯ ದಿವಸ, ಇವತ್ತೇ ಯಾವಾರು, ಇವತ್ತು ಭಾನುವಾರ, ಶುಕ್ರವಾರ ನಾನು ತುಂಬ ವಾಮಿಂಟ್ ಮಾಡ್ತಾಯಿದ್ಲು. ತುಂಬ ವಾಮಿಂಟ್ ಅಂದರೆ 2-3 ದಿವಸ ನೈಟೆಲ್ಲ ಮಾಡ್ಕೊಂಡಿದ್ಲು. ಹಾಗೆ ನಮ್ಮ ಮನೆಯಾಗ ಡ್ಯೂಟಿಯಿಂದ ಬರಬೇಕಾದ್ರೆ ಒಂದು ಸಿರಪ್ ತೊಗೊಂಬಂದಿದ್ರು. ಅದು ಸಿರಪ್ ಹಾಕಿದರೆ ಕೂಡ ಅವಳು ಕಡಿಮೆ ಆಗಲಿಲ್ಲ. ರಾತ್ರಿ ಎಲ್ಲ ಮಲಗೋಕ್ಕೆ ಬಿಡ್ತಿರ್ಲಿಲ್ಲ, ಮಲ್ಕೋತಿರ್ಲಿಲ್ಲ ಅವಳು ಕೂಡ, ನನಗೂ ಕೂಡ.
ಹಾಗಾಗಿ ಮತ್ತೆ ಶುಕ್ರವಾರ ದಿವಸ ನಾನು ಶುಕ್ರವಾರಕ್ಕೆ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಆಯಿತು ವೀಕ್ಷಕರೇ, ಇಷ್ಟೇ ಖಾಲಿ ಆಯಿತು. ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ತೋರಿಸ್ಕೊಂಡು ಆಟೋನಲ್ಲೇ ಕರ್ಕೊಂಡು ಬಂದೆ. ಈಗ ಹುಷಾರಾಗಿದ್ದಾಳೆ, ಚೆನ್ನಾಗಿದ್ದಾಳೆ. ಡಾಕ್ಟ್ರ್ ಅವ್ರಿಗೂ ಒಂದು ಅಂದರೆ ಇದು ಸೇರಿಪು ಈ ಥರ ಅವಳಿಗೆ ಅಂದರೆ ಸ್ವಲ್ಪ ಏಜ್ ಆಗಿದೆ ಅವಳದು, 10 ವರ್ಷ ಅವಳಿಗೆ. ಇದು ಕಾಣಿಸ್ತಿದೆಯಾ? ಇದನ್ನು ಅವಳಿಗೆ ಕೊಟ್ಟಿರೋದು ಬೇಬಿ ಪೋಸ್ಟರ್ ಇದೆ. ಇದನ್ನು ಕೊಟ್ಟಿರೋದು ಎನರ್ಜಿ ಕಡಿಮೆ ಆಗಿದೆ ಅಂತ ನಮ್ಮ ದೊಡ್ಡ ಡಾಗಿಗೆ. ಅವಳ ಹೆಸರು ಸ್ವೀಟಿ ಅಂತ, ನಾವು ಸ್ವೀಟಿ ಅಮ್ಮು ಅಂತ ಕರೀದು. ಇದನ್ನು ನಮ್ಮ ಅಮ್ಮಗೆ ಕೊಟ್ಟಿರೋದು. ಇದು ಸೆರಪು. ಆಮೇಲೆ ಇದು ಟಾಬ್ಲೆಟ್ ಕೊಟ್ಟಿದ್ದರು, ವಾಮಿಂಟ್ ಆಗಬಾರ್ದಂತ. ವಾಮಿಂಟ್ ನಿಂತಿದೆ, ಚೆನ್ನಾಗಿದ್ದಾಳೆ, ಆರಾಮಾಗಿದ್ದಾಳೆ. ಬಟ್ ಊಟ ಇನ್ನೂ ಕರೆಕ್ಟಾಗಿ ಮಾಡ್ತಿಲ್ಲ, ಸ್ವಲ್ಪ ನಿಧಾನವಾಗಿದ್ದಾಳೆ. ಊಟ ಅಂದರೆ ಒಂದೇ ಟೈಮ್, ಒಂದು ರೊಟ್ಟೆ ತಿಂದರೆ ಮತ್ತೆ ರೈಸ್ ಎಲ್ಲ ಮುಟ್ಲಿಕ್ಕೆ ಹೋಗೋದಿಲ್ಲ, ಜಾಸ್ತಿ ಆ ಕಡೆ ಈ ಕಡೆ ಹೋಗೋದಿಲ್ಲ. 10 ವರ್ಷ ಆಯಿತು ನಾವು ಅವ್ರನ್ನ ಮನೇಲಿ ಇಟ್ಕೊಂಡು. 10 ವರ್ಷದಾಗ ಅವ್ರಿಗೆ ಮುಕ್ತಿ ಇದೆಯೋ ನಮಗೆ ಮುಕ್ತಿ ಇದೆಯೋ ಗೊತ್ತಿಲ್ಲ ವೀಕ್ಷಕರೇ, ಅದೆಲ್ಲ ನಿಮ್ಮ ಆಶೀರ್ವಾದ. ನಾವು ಇರೋ ಮಠ ಇನ್ನೂ ಎಷ್ಟು ದಿವಸ ಬಾಳ್ತಾರೋ ಅಷ್ಟು ದಿವಸ ಚೆನ್ನಾಗಿ ನೋಡ್ಕೋತೀವಿ ಅನ್ನೋ ಭರವಸೆ ಕೂಡ ನನಗಿದೆ. ನಾನು ಮಾಡ್ತೇನೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗೆ ಅವರಿಗೆ ಜನರ ಪ್ರೀತಿ ಆಶೀರ್ವಾದ ಕೂಡ ಇರಲಿ. ಇನ್ನೂ ಅಷ್ಟು ದಿನ ನಮ್ಮ ಜೊತೆಗೆ ಇರೋದು, ಯಾಕಂದರೆ ಏಜ್ ಆಗಿ ಬಿಟ್ಟಿದ್ದಾವೆ. ಜನ ಹೇಳ್ತಾರೆ 14 ವರ್ಷ ಅವ್ರದ್ದು ಏಜ್ ಅಂತ. ನಾನು ಎಲ್ಲ ಯೂಟ್ಯೂಬ್ನಲ್ಲಿ ನೋಡಿದಾಗ 18 ವರ್ಷವೂ ಇದ್ದಾವೆ, ಬಟ್ ಅದು ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ. ಬಟ್ 14 ವರ್ಷ ಅಂದರೆ ನಾವು 50 ಏಜ್ಗೆ ನಮ್ಮದೊಂದು ಅರ್ಧ ಏಜ್ ಅಂತೀವಲ್ಲ, ಆ ಥರ ಅವ್ರದ್ದು ಅರ್ಧ ಏಜ್ ಆಗಿ ಮುಗಿದೆ. ಅದು ವೈಟ್ ಇರೋದು ಅವಳ ಮಗ, ಅವ್ವ ಮಗ, ಅವರು ಅಮ್ಮ ಮಗ. ಅವರ ಅಮ್ಮ ಮಗ ಅವಳಿಗೆ 10 ವರ್ಷ, ಅವನಿಗೆ 9 ವರ್ಷ, ಅಂದರೆ ಒಂದೇ ವರ್ಷದಲ್ಲಿ ಅವಳಿಗೆ ನಾವು ಮರಿ ಮಾಡಿಸಿದ್ದು. ಹಾಗಾಗಿ ಇಬ್ಬರು ಚೆನ್ನಾಗದಾರೆ ನೋಡಿ ವೀಕ್ಷಕರೇ. ಅವ್ರದ್ದು ಬಿಟ್ಟು ಹಾಕೋಣ. ನಿಮ್ಮ ಆಶೀರ್ವಾದ ಇರಲಿ ಅವ್ರ ಮೇಗೂ ಕೂಡ ನನ್ನ ಮೇಗೂ ಕೂಡ. ನಾನು ನಿಮ್ಮ ಭಾರತಿ ಗುಬ್ಬಿ ಅಂತ ಮರಿಬೇಡಿ. ನೋಡಿ ಈ ರೆಸಿಪಿ ನಾನು ಮಾಡಿದ್ದೀನಿ, ಬಟ್ ಇದಕ್ಕೆ ಏನು ಹೇಳಬೇಕಂತ ನನಗೆ ಹೆಸರಂತೂ ಗೊತ್ತಿಲ್ಲ. ಸುಮ್ಮನೆ ಟ್ರೈ ಮಾಡೋಣ ಅಂತ ಮಾಡಿರೋಂಥ ರೆಸಿಪಿ ಇದು. ಇದಕ್ಕೆ ಕಜ್ಜಾಯ ಅಂತ ಹೇಳಬೇಕು ಅಥವಾ ವಡೆ ಅಂತ ಹೇಳಬೇಕು, ಪೂರಿ ಅಂತ ಹೇಳಬೇಕು, ನಾಮಕರಣ ಅಂತೂ ಏನೂ ಮಾಡಿಲ್ಲ. ಬಟ್ ಇಷ್ಟೇ ಮಾಡಿರೋದು. ಮೈದಾ, ಸಣ್ಣ ರವೆ ಅಂದರೆ ಚಿರೋಟಿ ರವೆ, ಆಮೇಲೆ ಆಲೂಗಡ್ಡೆ ಪಲ್ಯ, ಇವು 3 ಮಿಕ್ಸ್ ಮಾಡಿರೋಂಥ ರೆಸಿಪಿ ಇದು. ಯಾರಾದರೂ ಆ ಥರ ಉಳಿದಿದ್ರೆ ನೈಟ್ ಮಾಡಿರೋಂಥದ್ದು ವೇಸ್ಟ್ ಮಾಡೋಕ್ಕಿಂತ ಹೀಗೆ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅನ್ಕೋತೀನಿ. ಚೆನ್ನಾಗಿರುತ್ತೆ. ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ ವೀಕ್ಷಕರೇ, ಹೇಗಾಗಿದೆ ಅಂತ ನೋಡೋಣ. ಖಂಡಿತ ನಿಮ್ಮನ್ನೊಂದು ಟೇಸ್ಟ್ ಮಾಡ್ತೇನೆ ಒಳಗಡೆ ಹೇಗಿದೆ ಅಂತ. ಈ ಥರ ಇದೆ ನೋಡಿ, ತಡೀನಿ. ಈ ಥರ ಆಗಿದೆ ನೋಡಿ, ಜೂಮ್ ಮಾಡ್ತೇನೆ. ನೋಡಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಇದು ಫೈಟ್ ಕಾಣೋದು ಏನಲ್ಲ, ಮತ್ತು ರವೆ ಅಲ್ಲ, ಆಲೂಗಡ್ಡೆ ಇದು. ನೋಡಿ ಚೆನ್ನಾಗಿದೆ, ಪದರವಾಗಿ ಅಂತೀವಲ್ಲ ಆ ಥರ ಆಗಿದೆ. ನೋಡಿ ಎಷ್ಟು ಮಸ್ತಾಗಿ ಆಗಿದೆ ಅಲ್ವಾ? ನೋಡಿ ಮಾಡ್ಬೋದು, ಮಕ್ಕಳಿಗೆಲ್ಲ ಕೊಡ್ಬೋದು. ಚೆನ್ನಾಗಿದೆ, ಬೆಂದಿದೆ ಕೂಡ ಚೆನ್ನಾಗಿ, ಮಸ್ತಾಗಿ ಬೆಂದಿದೆ. ಮಾಡ್ಕೋಬೋದು ವೀಕ್ಷಕರೇ. ಆ ಥರ ಏನು ಹಸಿ ಬಿಸಿ ಅಂತ ಇರುತ್ತಲ್ಲ, ಆ ಥರ ಎಂಥದ್ದು ಇಲ್ಲ. ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಒಳಗಡೆದಿದು, ಒಳಗಡೆ ಮಿಶ್ರಣ ಅಂತೀವಲ್ಲ ಆ ಥರ ಮಿಶ್ರಣ. ಅಂದರೆ ನಾನು ತುಂಬಿರೋದಂತೂ ಏನಿಲ್ಲ, ಒಬ್ಬಟ್ಟು ಥರ. ನೋಡಿ ಹೌದಾ? ನೋಡ್ತೀನಿ ಟೇಸ್ಟ. ತುಂಬ ಚೆನ್ನಾಗಿದೆ ವೀಕ್ಷಕರೇ. ಖಂಡಿತ ನಾ ಎಕ್ಸ್ಟ್ರಾ ಉಪ್ಪು ಖಾರ ಏನೇನೋ ಯೂಸ್ ಮಾಡಿಲ್ಲ. ತಾವು ಬೇಕಾದರೆ ಮಾಡ್ಕೋಬೋದು. ನಾನು ಪಲ್ಯನಲ್ಲಿ ಏನೇನೋ ಒಗ್ಗರಣೆ ಮಾಡಿ ಪಲ್ಯ ಏನು ಮಾಡಿದ್ನೆಲ್ಲ ಆ ಪಲ್ಯದಲ್ಲೇ ನಾನು ಮಾಡಿರೋದು. ಬಟ್ ನಾನೇನು ಎಕ್ಸ್ಟ್ರಾ ಇಲ್ಲಿ ಯೂಸ್ ಮಾಡಿಲ್ಲ.
ತಮಗೆ ಬೇಕಂದರೆ ಮಾಡ್ಕೋಬೋದು ಏನಪ್ಪ. ಇನ್ನು ಟೇಸ್ಟ್ ಇರುತ್ತೆ ಅನ್ಕೋತೀನಿ. ಕೊತ್ತಂಬರಿ ಹಾಕಿದರೆ ಕೊತ್ತಂಬರಿ ಆಯಿತು. ಏನಾದರೂ ಮತ್ತೆ ಎಕ್ಸ್ಟ್ರಾ ಬೇಕಂದರೆ ಈರುಳ್ಳಿನೂ ಹಾಕ್ಕೋಬೋದು, ಏನೋ ಗೊತ್ತಿಲ್ಲ. ಚೆನ್ನಾಗಿದೆ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ಏನಂತ ಹೆಸರು ಇಡೋದಂತೂ ಗೊತ್ತಿಲ್ಲ. ಸೂಪರಾಗಿದೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ. ನನ್ನ ವಿಡಿಯೋ ಲೈಕ್ ಆದರೆ ಯಾರ್ಯಾರು ನೋಡ್ತಿದ್ರ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಅಂತೂ ಗೊತ್ತಿಲ್ಲ, ಬಟ್ ಇವು 3 ಅಂತೂ ಮರಿಬೇಡಿ. ಕಮೆಂಟು, ಲೈಕ್ಸು, ಆಮೇಲೆ ಸಬ್ಸ್ಕ್ರೈಬ್ ಮರಿಬೇಡಿ. ನಾನು ನಿಮ್ಮ ಪ್ರೀತಿಯ ಭಾರತಿ ಗುಬ್ಬಿ. ನನ್ನ ಶಾರ್ಟ್ ವಿಡಿಯೋ ಭಾಳ ಇದ್ದಾವೆ ವೀಕ್ಷಕರೇ, ಭರವಸೆ ಇದೆ ತಾವು ಲೈಕ್ ಮಾಡ್ತೀರಂತ. ನನಗಷ್ಟು ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ನೀಟಾಗಿ ರೆಡಿಯಾಗಿ ಮಾಡೋಷ್ಟು ಪೇಸನ್ಸ್ ಇಲ್ಲ. ಏನಾದರೂ ತಪ್ಪಿದರೆ ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಅಂದ್ಕೊಳ್ಳಿ. ನಾನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ದ ಅಗತ್ಯ ಇದೆ. ನೀವು ಏನು ಸಪೋರ್ಟ್ ಮಾಡಿದರೆ ನಾವು ಮುಂದಕ್ಕೆ ಹೋಗ್ಬೋದು. ಸ್ಕಿಪ್ ಮಾಡ್ತೀನಿ. ಅಕ್ಕ, ತಂಗಿ, ತಮ್ಮ, ಅಣ್ಣ, ಬಂಧು ಬಳಗು ಏನು ಯೂಟ್ಯೂಬ್ ನೋಡ್ತೀರಾ ಅವರೇ ನಮಗೆ. ನೀವೆಲ್ಲರೂ ನಿಮ್ಮ ಕೈಯಲ್ಲೇ ಸಬ್ಸ್ಕ್ರೈಬ್ ಮಾಡೋದು ಬಿಡೋದು. ನನ್ನ ಹೆಸರು ಭಾರತಿ ಗುಬ್ಬಿ ಅಂತ. ಶಾರ್ಟ್ ವಿಡಿಯೋ ಏನು ಇದ್ದಾವೆ ನಮ್ಮ ಹಸ್ಬೆಂಡ್ ಹೆಸರಲ್ಲೇ ಇದ್ದಾವೆ. ಹಸ್ಬೆಂಡ್ ಹೆಸರಲ್ಲೇ ಇದೆ, ಬಸವರಾಜ್ ಡಿ ಗುಬ್ಬಿ ಅಂದರೆ ಶಾರ್ಟ್ ವಿಡಿಯೋ ಬರ್ತವೆ. ಥ್ಯಾಂಕ್ ಯು, ಧನ್ಯವಾದ ನಿಮಗೆಲ್ಲರಿಗೂ. ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ವಂದನೆಗಳು. ಸ್ಕಿಪ್ ಮಾಡ್ತೀನಿ.